ಭಾಳ ಟೆನ್ಷನ್ ಆಗಿರುತ್ತೆ ಅಂದ ಮನುಷ್ಯ. ನಾ ಯಾವಾಗ ನಕ್ಕೊತಿರಂಗಿಲ್ಲ, ಖಾಯ ಮೇಡಮ್ಗಳು ಹೇಳ್ತಾರೆ ನಗದು ಬರೀಪ್ಪ ನಗದು ಬರಿ ಅಂತ. ನಾ ಟೆನ್ಷನ್ ಆಗಿರೋ ಮನುಷ್ಯ. ಒಂದಿನ ಟೆನ್ಷನ್ದಿಂದ ಹರಗಿರಿ ಕ್ರಾಸ್ ಹೊಂಟಿನ. ಹೋಗುವಾಗ ಒಂದು ಸುಂದರ ಅಂದ್ರೆ ಗೊತ್ತಾಗ್ತಿತ್ತೇನೆ, ಒಂದು ಬ್ಯೂಟಿಫುಲ್ ಹುಡುಗಿ ನಿಂತಿಳ. ಸ್ವಲ್ಪ ನಾ ಟೂ ವೀಲರ್ ದಲ್ಲಿ ಇದ್ದೇನೆ, ಬೈಕ್ ತಗೊಂಡು ಹೊಂಟಿನ. ಆ ಹುಡುಗಿ ಸ್ವಲ್ಪ ನನಗೆ ಡ್ರಾಪ್ ಕೇಳಿ. ನಾ ಟೆನ್ಷನ್ ಮನುಷ್ಯ. ಹುಡುಗಿ ಡ್ರಾಪ್ ಕೇಳಬೇಕು, ಎಲ್ಲರೂ ಖುಷಿಯಾಗಿರ್ತಾರ. ನಾ ಸ್ವಲ್ಪ ಟೆನ್ಷನ್ ಆದೆ. ನಂಗೆ ಏನೋ ತಿಳಿಯೋದಾಯ್ತು, ಯಾರು ಸ್ವಲ್ಪ ನಂಗೆ ಅಂತ ತಿಳಿಯೋದ ಮೊದಲ ತಪ್ಪಿತಿ ಅದ್ರೊಳಗೆ ಹಿಂಗ್ ಮಾಡ್ತೀರಿ. ಮೊದಲ ಏನಾಯ್ತು, ನನಗೇನ್ ತಿಳಿಯೋದಾಯ್ತು, ಆ ಹುಡುಗಿನ ಗಾಡಿ ಮೇಲೆ ಕುಣಿಸ್ಕೊಳ್ಳಿ ಏನ್ ಬ್ಯಾಡ. ಯಾಕೋ ಕರುಣೆ ತೂರಿತು. ಆ ಹುಡುಗಿನ ಗಾಡಿ ಮೇಲೆ ಕುಣಿಸ್ಕೊಳ್ಳಿನ. ಹರಗಿರಿ ಕ್ರಾಸ್ ಮಠ ಹೋಯ್ನ. ಹರಗಿರಿ ಕ್ರಾಸ್ ಮಠ ಹೋದ್ಮೇಲೆ ಆ ಹುಡುಗಿ ತಲೆ ಸುತ್ತಲಾಕೈತದ. ಅಂದ್ರೆ ಹುಡುಗಿಗೆ ಚಕ್ರ ಬರದಂದ್ರೆ ತಲೆ ಸುತ್ತಲಾಕೈತದ. ಮತ್ತ ನನಗೆ ಟೆನ್ಷನ್ ಆಯ್ತು, ಯಾಕೆ ಕುಣಿಸ್ಬೇಕು ಹುಡುಗಿನಂತ. ಇನ್ ಯಾರು ಮಾಡೋದು ಮುಂದಿನ ತಿಳಿಯೋದಾಯ್ತು. ಹುಡುಗಿನ ತಗೊಂಡ್ ಡೈರೆಕ್ಟ್ ಹಾಸ್ಪಿಟಲ್ ಮತ್ತೆ ರಿಟರ್ನ್ ಬೈನ. ರಿಟರ್ನ್ ಹಾಸ್ಪಿಟಲ್ನಾಗ ಹೋಗ್ತಿನ. ಅಡ್ಮಿಟ್ ಅದ್ರ ಒಳಗೆ ಹೋದ್ರು. ಡಾಕ್ಟರ್ಗಳು ಬಂದ್ರು, ಚೆಕಿಂಗ್ ಸಲುವಾಗಿ ಹುಡುಗಿನ ಒಳಗೆ ಹುಡ್ಕೊಂಡು ಹುಡುಗಿನ ಚೆಕಿಂಗ್ ಮಾಡ್ರು. ಹೌಸ್ ಆಗಿ ಡಾಕ್ಟರ್ಗಳು ಹೊರಗೆ ಬಂದ್ರು. ಡಾಕ್ಟರ್ ಹೊರಗೆ ಬಂದು ಏನಾಗತ್ತ ಗೊತ್ತೇನ್ರಿ, ಡೈರೆಕ್ಟ್ ನನ್ನ ಕೈಯಾಗ ಕೈ ಕೊಟ್ಟರು. ಕಾಂಗ್ರಾಚುಲೇಷನ್ ಅಂದ್ರು ನನಗೆ. ಏನಾಯ್ತ್ರಿ ಇನ್ನ ಅಲ್ಲ ಅಂದ್ರ ಆ ಮಗುನ ತಂದೆ ಆಗವ್ರಿ ನೀವು ಅಂತ. ನಾ ಹೇಳಿ ನಾ ಟೆನ್ಷನ್ ನನಗೆ ಮತ್ತೆ ಕೊಡ್ಬೇಡ್ರಿ. ಇನ್ನ ಹೋಗುವಾಗ ಡ್ರಾಪ್ ಕೊಟ್ಟಿದ್ದೆ ನಾ ಹುಡುಗಿಗೆ. ಇಷ್ಟ ನನ್ನ ದೊಡ್ಡ ತಪ್ಪಾಗೈತಿ. ಈ ನಾ ಮಗು ಯಾವ್ದೈತಿ ನನಗೆ ಗೊತ್ತಿಲ್ಲ. ಇನ್ನ ಅವ್ರು ಹೆಂಗ್ ಮಾಡ್ರು, ನಮಗೇನು ಕೇಳ್ಬೇಡಪ್ಪ ಅಂದ್ರ ಕರ್ಕೊಂಡು ಹುಡುಗಿನ ಅಂತ ಹೋದ್ರು. ಹುಡುಗಿನ ತಳಗಿನ ಮ್ಯಾಗಿನ ತಳಗ ನೋಡಿಳು. ಯಾಕೋ ಎಕಡೆ ಇಷ್ಟ ಆಗಿದ್ ನನಗೂ ಗೊತ್ತಾಗ್ಲಿ. ಹುಡುಗಿ ನನಗೆ ಅನ್ನಕತ್ತ ಇಲ್ಲ ಅಂತ ಈ ಮಗನ್ ಈ ಕೂಸಿನ ಆ ಪಿಮ್ಮ ಇದ ಅಂದ. ಮತ್ತ ನನಗೆ ಟೆನ್ಷನ್ ಐತಿ. ಯಾನ ತಿಳಿವತ್ತೈತಿ, ಯಾನ್ ಮಾಡೋದು ಯಾನ್ ತಿಳಿವತ್ತಾಯ್ತು. ತಿಳಿಲ ಆದಾಗ ನಾವು ಡಾಕ್ಟರ್ಗಳಿಗೆ ಹೇಳಿ, ಡಾಕ್ಟರ್ ಏನ್ ನೋಡ್ರಿ ಇದನ್ನ ದೊಡ್ಡದು ಮಾಡಬೇಡ್ರಿ. ಯಾಕೆ ದೊಡ್ಡದು ಮಾಡಬೇಡ್ರಿ ಅಂದ್ರೆ ಇದ್ರಗೊಂದು ಉಪಾಯ ಇದೆ. ಏನ್ ಐತಿ ಅಂದ್ರ ನಾನು ರಕ್ತ ಚೆಕ್ ಮಾಡ್ರಿ, ನಾ DNA ಚೆಕ್ ಮಾಡ್ರಿ. ಖರೆಗನ್ನ ಎಣ್ಣ ಈ ಹುಡುಗನ ಅಪ್ಪನ ಅಲ್ಲ. ಡಾಕ್ಟರ್ಗಳು ನಮ್ದು ಸ್ವಲ್ಪ ರಕ್ತ ತಗೊಂಡ್ರ, ಚೆಕಿಂಗ್ ಕೊಟ್ರ, 3 ತಾಸಲ್ಲಿ ರಿಪೋರ್ಟ್ ಬಂತು. ಡಾಕ್ಟರ್ಗಳು ಹೌಸ್ ಆಗಿ ಕರೆದ್ರೆ ಬಾ ಅಂದ್ರು, ಮುಂದೆ ಕುಣಿಸ್ಕೊಂಡ್ರು. ಯಾಕ್ರಿ ಡಾಕ್ಟರ್ ಏನ್ ಹೌಸ್ ಆಗಿದ್ರಿ ಕೇಳಿ. ಡಾಕ್ಟರ್ ಏನಾಗತ್ತ ಗೊತ್ತೇನ್ರಿ, ಅಲ್ಲ ಈ ಮಗ ಅನ್ಕೈ ಬಿಡ್ರಿ. ಆ ವಿಷಯದಾಗ ನೀವು ಯಾವುದೋ ಮಕ್ಕಳ ಅಪ್ಪ ಆಗಕ್ಕೆ ಸಾಧ್ಯನೇ ಇಲ್ಲ ಅಂದ್ರ ಮತ್ತ ನಂಗೆ ಟೆನ್ಷನ್ ಐತಿ. ಇನ್ಕ ಅಪ್ಪ ಮಾಡ್ರಿ, ಈಗ ಅಪ್ಪನ ಇಲ್ಲ ಅಂತೇಳಿ ಅಂದ್ರೆ ಹೆಂಗೆ? ಖರೇನೇ ಈಗ ಅಂದ್ರೆ ಅವ್ರು ಯಾವುದೋ ಮಗನ್ನೇ ಅಪ್ಪ ಆಗಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಮತ್ತ ನಂಗೆ ಟೆನ್ಷನ್ ಆಯ್ತು. ನಾ ಸ್ವಲ್ಪ ಈ ಮೇಡಮ್ಗಳನ್ನ ಕರ್ಸ್ಕೊಂಡು ಎಲ್ಲ ಹೇಳಿನ ಅವ್ರಿಗೆ, ಹಿಂಗಾಗಿದ್ದಿ. ಮೇಡಮ್ಗಳು ಸ್ವಲ್ಪ ನಂಗೆ ಆಧಾರ ಕೊಟ್ಟಾರ. ಆಧಾರ ಅಂದ್ರೆ ಸಪೋರ್ಟ್ ಕೊಟ್ಟಾರ. ಯಾಕೆ ಅನ್ಸುತ್ತೆ ನೀವು ಅಂದ್ರೆ ಅವ್ರು ದೊಡ್ಡ ಹಾಸ್ಪಿಟಲ್ ಇದಾವ ಭಾರತದಾಗ, ದೊಡ್ಡ ಡಾಕ್ಟರ್ಗಳಿದಾರ. ಇಂದಲ್ ನಾ ನಿಮಗೂ ಯಾರ ಟ್ರೀಟ್ಮೆಂಟ್ ಕೊಟ್ಟಾರ. ಇಂದಲ್ ನೀವು ಅಪ್ಪ ಅದೇರಿ ಅಂದ್ರ ಅಪ್ಪ ಅದೇರಿ ಅಂದ್ರ ಸ್ವಲ್ಪ ಸಪೋರ್ಟ್ ಬರ್ತ. ಮೇಡಮ್ಗಳು ಕರೆಗೆ ಹೇಳಿನ, ಮೇಡಮ್ ನಂಗೆ ಆ ಟೆನ್ಷನ್ ಇಲ್ರಿ. ಇನ್ನು ಗಾಡಿ ಮ್ಯಾಗ ಬರೋದ್ನ ಅದು ಟೆನ್ಷನ್ ಇಲ್ಲ. ಇನ್ನು ದವಾಖಾನೆ ಗಾಡಿ ಬಿಡ್ಬೇಡ ಅದು ಟೆನ್ಷನ್ ಇಲ್ಲ. DNA ಚೆಕ್ ಐತೆ ಅದು ಟೆನ್ಷನ್ ಇಲ್ಲ. ಮಕ್ಕಳು ಆಗಂಗಿಲ್ಲ ಅದು ಟೆನ್ಷನ್ ಇಲ್ಲ. ಅಲ್ಲಿ ಮೇಡಮ್ಗಳು ಅಂತ ನಿಂಗೆ ಟೆನ್ಷನ್ ರೀ ಅವಧಿ. ನನ್ನ ಹೇಳ್ತೀನಿ ಮನ್ಯಾಗ ನಂಗೆ 4 ಮಕ್ಕಳಿದಾವ್. ಯಾರು ಈಗ ನಂಗೆ ಟೆನ್ಷನ್ ಇಲ್ಲ. ಟೆನ್ಷನ್ ತಗೋಬೇಡ್ರಿ. ಬಿಂದಾಸ್ ಕಾರ್ಯಕ್ರಮ ಆನಂದ್ ಅದ್ರ ಖುಷಿಯಾಗಿ ಕಾರ್ಯಕ್ರಮ ನೋಡೋಣ. ಒಂದು ಟ್ರೈನಿಂಗ್ ಸಾಂಗ್ ಮಾಳು ನಿಪ್ನಾಳ್ ಅವರು ಹಾಡಿದಂತ ಗೀತೆ ಒಡನೆ ಕೇಳೋಣ. ನಾಡೈವರ ಎನ್ನುವ ಗೀತೆ ಒಡನೆ ಒಂದು ಸುಂದರವಾದ ನೃತ್ಯ ಕೂಡ ಮಾಡಕ್ಕೆ ಬರ್ತಾ ಇದ್ದಾರೆ. ಮೇಘಾ ನಾಗ್ಪುರ್ಕರ್ ಇವರ ಒಂದು ಸುಂದರವಾದ ನೃತ್ಯ, ಒಂದು ಸುಂದರವಾದ ಲೈವ್ ಇನ್ಸ್ಟ್ರೂಮೆಂಟ್ ನಾಡೈವರ ಎನ್ನುವ ಗೀತೆ ಒಡನೆ ಕೇಳೋಣ ಇವತ್ತಿನ ಈ ಸಂಭ್ರಮದಲ್ಲಿ. ಚಲೋ ಕೇಳೋಣ ಗೀತೆಗಳ ಒಡನೆ ಒಂದು